ಮಕ್ಕಳ ಸಂಬಂಧ ತುಂಬ ಚೆನ್ನಾಗಿದೆ. ಯಾವ ರೀತಿ ಈಗಿನ ಜನ್ರೇಷನಲ್ಲಿ ಅಪ್ಪ ಮಕ್ಕಳಿಗೆ ಸಂಬಂಧನ ಇಲ್ದಂಗೆ ತೋರಿಸ್ತಾ ಇದ್ದಾರೆ. ಬಟ್ ಈ ಪಿಕ್ಚರಲ್ಲಿ ಅಪ್ಪ ಮಕ್ಕಳ ಸಂಬಂಧ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ರೀತಿಯೇ ಎಲ್ಲ ಪಿಕ್ಚರು ಬಂದರೆ 100 ಡೇಸ್ ಗ್ಯಾರಂಟಿ ಅಂತ ನಾನಂತೂ ಹೇಳ್ತೀನಿ. ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ. ಅಪ್ಪ ಮಕ್ಕಳು ಹಿಂಗೆ ಇರಲಿ ಅಂತ ಹೇಳ್ತೀನಿ. ಅಪ್ಪ ಮಕ್ಕಳದ್ದು ಒಂದೇ ಇಲ್ಲ ಇದರೊಳಗೆ. ಒಂದು ಲವರ್ ಅಂತಂದು ಹುಡುಗಿ ತೋರಿಸಿದ್ರೆ ಅದರಲ್ಲೂ ತುಂಬ ಚೆನ್ನಾಗಿ ಏನು ಮಾಡಿದಾಳೆ. ಹುಡುಗಿ ಮೇಲೆ ಅಷ್ಟು ಫೋಕಸ್ ಮಾಡಿ ಎಲ್ಲ ಪಿಕ್ಚರಲ್ಲೂ ತೋರಿಸ್ದಂಗೆ ಅಷ್ಟಿಲ್ಲ. ಬಟ್ ಹುಡುಗಿ ಅಂದರೆ ಅವಳಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ, ಈ ಕಡೆ ಹುಡುಗನಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ. ಆ ಸಂಬಂಧದಲ್ಲಿ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು ಅನ್ನೋ ಒಂದು ಇದಕ್ಕೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಪಿಕ್ಚರ್ ತೆಗೆದಿರೋ ಮುತ್ತಣ್ಣ ಅಂತ ಅವ್ರ ಡೈರೆಕ್ಟ್ರಿ, ಅವ್ರಿಗೆ ತುಂಬ ಧನ್ಯವಾದಗಳು. ಹೀರೋ ಮಾಡಿರೋ ಹುಡುಗನೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನನಗೆ ರಂಗಾಯಣ ರಘು ಅವ್ರದ್ದು ತುಂಬ ಇಷ್ಟ ಆಯಿತು. ಇನ್ನು ಹುಡುಗಿ ಸಾಕ್ಷಿ ಅವಳದು ತುಂಬ ಚೆನ್ನಾಗಿದೆ ಆ್ಯಕ್ಟಿವ್. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತೇನು ಸಣ್ಣ ಮುತ್ತಣ್ಣ ಅಂತ ಒಂದು ಫಿಲ್ಮ್ ರಿಲೀಸ್ ಆಗಿದೆ. ಅದು ಒಂದು ಹಾರ್ಟಿಗೆ ಟಚ್ ಆಗೋ ಥರ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಮೌಲ್ಯಗಳು ಕಳ್ಕೊಂಡು ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ಒಂದು ಅಪ್ಪ ಮಗನ ಒಂದು ಪಾತ್ರ ಇಲ್ಲಿ ಎಂದಿರೋದು ಭಾಳ ಒಂದು ಚೆನ್ನಾಗಿ ಪ್ರಮುಖವಾಗಿ ತೋರಿಸಿದ್ದಾರೆ. ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಜನ ಅಂದರೆ, ಇವತ್ತಿನ ಯುವ ಪೀಳಿಗೆಗಳು ಏನು ಅರ್ಥ ಮಾಡ್ಕೊಬೇಕಂದ್ರೆ, ಇವತ್ತು ಬರೀ ಅವ್ರ ಕೆಲಸ ಅವ್ರು ಇದು ನೋಡ್ಕೋತಾರೆ. ತಂದೆ ತಾಯಿನ ಯಾವ ಥರ ಒಂದು ಪ್ರೀತಿಸಬೇಕು, ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು 100 ಡೇಸ್ ಗ್ಯಾರಂಟಿ ಚೆನ್ನಾಗಿ ಮಾಡಿದೆ. ಆಮೇಲೆ ಹೀರೋ ಅಂತೂ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಣವ್ ಪ್ರವಾರ ಏನಿದ್ದಾರೆ ಅವರು, ಪ್ರಣವ್ ದೇವರಾಜ್ ಅವರು ಒಂದು ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ರಂಗಾಯಣರು ಅವ್ರ ಪಾತ್ರನೂ ಅಷ್ಟೇ, ಪ್ರತಿಯೊಬ್ಬ ಪಾತ್ರನೂ ಚೆನ್ನಾಗಿದೆ. ಇದರಲ್ಲಿ ಒಂದು ಮೆಸೇಜ್ ಏನಿದೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜೈ ಕರ್ನಾಟಕ. ಒಂದು ಮೌಲ್ಯಗಳನ್ನ ಹೇಳಿದ್ದಾರೆ. ಓಕೆ ಅವ್ರಿಗೆ ಜಾಗ ಬಿಟ್ಬಿಡಿ, ಹೋಗ್ಬಿಡಿ ನೀವು. ಹೇಳಿ. ರಸ್ತೆಯಲ್ಲಿ ಸಿಗೋ ಮಗ ತಂದೆ ಜೊತೆ ಹೇಗೆ ರಸ್ತೆಯಲ್ಲಿ ಸಿಗೋ ಮಗ ತೋರಿಸ್ತಾರೆ, ಸಂಬಂಧ ತೋರಿಸಲ್ಲ. ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ತುಂಬ ಮೂವಿ. ತಾಯಿ ಮಾಡಲು ತಂದೆ ಹೇಗಲು ಸಿಗದೆ ಅನ್ನೋ ನಿಜವಾದ ಪಾಪಿ. ಓವರ್ ಆಫ್ ಫಾದರ್ ಫೀಲಿಂಗ್ಸ್. ಫಾದರ್ನ ಮಿಸ್ ಮಾಡ್ಕೊಂಡವ್ರಿಗೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದನ್ನ ನೈಜವಾಗಿ ಡೈರೆಕ್ಟರ್ ಒಳ್ಳೆ ನೀಟಾಗಿ ತೋರಿಸಿದ್ದಾರೆ. ಡೈಲಾಗ್ ರೈಟರ್ಸ್ ಇಸ್ ವೆರಿ ಅಲ್ಟಿಮೇಟ್. ಡೈಲಾಗ್ಸ್ ಭಾರಿ ಚೆನ್ನಾಗಿದೆ. ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ರಂಗಾಯಣ ರಘು ಅವರಾಗಲಿ ಅಥವಾ ಹೀರೋಯಿನ್ ಆಗಲಿ ಒಳ್ಳೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೈಜವಾಗಿ ಚಿತ್ರ ಇದೆ. ಒಂದು ನೈಜ ಘಟನೆ ನೋಡಿರ್ತಾರ ನಮ್ಗೆ ಅಪೀಲ್ ಆಯಿತು. ಥ್ಯಾಂಕ್ ಯು. ಓಕೆ ಹೇಗೆ ಅನ್ನಿಸ್ತು ಸಿನಿಮಾ? ಮೇಡಮ್ ಚೆನ್ನಾಗಿದೆ. ತಂದೆ ಮಕ್ಕಳ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸಿದ್ದಾರೆ. ತಂದೆ ಯಾವ ಥರ ಮಕ್ಕಳನ್ನ ಸಾಕ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳನ್ನ ಒಳ್ಳೆ ಮಹಾಲಕ್ಷ್ಮಿ ಥರ ತೋರಿಸಿದ್ದಾರೆ. ಸೂಪರ್, ಒಳ್ಳೆ ಸೆಂಟಿಮೆಂಟ್ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ. ಇಲ್ದಿರೋರು ಈ ಮೂವಿ ಬಂದು ನೋಡಿ ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರ. ಅದಲ್ಲ ದುಡ್ಡು. ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ, ಅದು ನಾವೆಲ್ಲೇ ಇದ್ರೂ ನಾವು ಇಲ್ಲಿದ್ರು ಅಷ್ಟೇ, ಬೇರೆ ಕಡೆ ಹೋದ್ರೂ ದುಡ್ಡನ್ನ ತುಂಬ ದುಡಿಬೋದು. ಬಟ್ ಅಪ್ಪ ಅಮ್ಮ ಸಿಗ್ತಾರ ಮತ್ತೆ ಇನ್ನೊಂದ್ಸತಿ ನಮಗೆ ಈ ಮೂವಿನ 10 ಸತಿ ನೋಡಿದ್ರು ಮತ್ತೆ ನೋಡಬೇಕು ಅನ್ಸುತ್ತೆ. ಮೊದಲು ನಾನು ಹೇಳೋದು ಒಂದೇನೆ, ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನು ಏನು ಅಂತ ಗೊತ್ತಾ, ಅಪ್ಪ ಅಮ್ಮ ಇರೋರು ಮೊದಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಕಳುಗಳನ್ನು. ಆದರೆ ಆ ಮಕ್ಕಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತೊಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಅಂಥ ಒಂದು ಆ ಥರ ಬುದ್ಧಿ ಇರುವಂಥ ಮಕ್ಕಳುಗಳು ಈ ಮೂವಿನ ನೋಡಬೇಕು. ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳುಗಳನ್ನು ಸಾಕಿ ಎಷ್ಟು ನೋವನ್ನು ಪಟ್ಟಿರ್ತಾರೆ. ಆದರೆ ಮಕ್ಕಳುಗಳಿಗೂ ತಂದೆ ತಾಯಿಗಳು ಬೇಕು ಅನ್ನೋದು ಬೇಕು ಮಕ್ಕಳುಗಳಿಗೆ. ಆದರೆ ಈಗಿನ ಕಾಲದ ಮಕ್ಕಳುಗಳು ಹೊರಗಡೆ ಹೋಗ್ಬಿಡ್ತಾರೆ. ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ತಾಯಂದರು ಹೆಣ್ಮಕ್ಳನ್ನ ಎತ್ತಿರುವಂಥ ತಾಯಂದ್ರೆ ಏನು ಮಾಡ್ತಾರೆ, ಹೋದ ಮನೆಯಲ್ಲಿ ನನಗೆ ಮಾವ ಇರಬಾರ್ದು ಅತ್ತೆ ಇರಬಾರ್ದು ಅಂತಾರೆ. ಆದರೆ ಅತ್ತೆ ಮಾವ ಯಾರೇ ಇದ್ರೂ ಅನುಸರಿಸ್ಕೊಂಡು ಹೋದಾಗ ಆ ಮನೆಯೂ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಝಲಕ್ಕಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಕಾಲದಲ್ಲಿ ಬರೀ ಲವ್ಸ್ ಫಿಲಿಮ್ಗಳು ಬರ್ತಿರುತ್ತೆ, ಹೊಡೆಯೋದು ರೌಡಿಸಮ್ ಫಿಲ್ಮ್ಗಳನ್ನ ನೋಡಿ ಬೇಸತ್ತಿರ್ತೀವಿ. ಆದರೆ ಇವಾಗ ಇಂಥದ್ದು ಒಂದು ಫ್ಯಾಮಿಲಿ ಫಿಲ್ಮ್ನ ನಾವು ಇಡೀ ಕುಟುಂಬ ಸಮೇತರಾಗಿ ಸಹ ನೋಡ್ಬೋದು. ಎಲ್ಲರಿಗೂ ಒಂದೊಂದು ಮೆಸೇಜ್ ಇದೆ. ಅಪ್ಪನಿಗೂ ಒಂದು ಮೆಸೇಜ್ ಇದೆ, ಮಕ್ಕಳಿಗೂ ಒಂದು ಮೆಸೇಜ್ ಇದೆ. ಜೊತೆಗೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೂ ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. ಭಾಳ ಸೂಪರ್ ಅನ್ನೋದು ಚಿಕ್ಕ ಪದ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಕಥೆ ಅಂತೂ ಚಿಕ್ಕವರಿಂದ ಹಿಡಿದು ವಯಸ್ಸಾದ ಹೃದಯನ ತಟ್ಟುತ್ತೆ. ತುಂಬ ಖುಷಿ ಆಗುತ್ತೆ. ಯಶಸ್ವಿ ಆಗಲಿ. ತುಂಬ ಚೆನ್ನಾಗಿದೆ. ನೋಡ್ಬೇಕು, ಆರಾಮಾಗಿದೆ, ಏನು ಬೇಜಾರಾಗಲ್ಲ. ನಮ್ಮ ಆಂಟಿ ಅವರು
ಆಶೀರ್ವಾದದಿಂದ ನಾವು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಾವೆಲ್ಲ ಮಗನ ಹೇಗನ್ನಿಸ್ತು ಅಮ್ಮ ಸಿನಿಮಾ? ಅಪ್ಪ ಈ ಫಿಲಮ್ಮು ನಮ್ಮ ತಂದೆ ಕೂಡ ಇದೇ ಥರ ಇದ್ದರು. ಮಕ್ಕಳಂದರೆ ತುಂಬ ಪ್ರೀತಿ ವಿಶ್ವಾಸ. ಅದು ನಮ್ಮ ತಂದೆ ನನಗೆ ಜ್ಞಾಪಕ ಬಂದ್ಬಿಡ್ತು. ಒಳ್ಳೆ ಫಿಲಮ್ಮು. ಸಂಬಂಧಗಳೇನು ಬೆಲೆ, ತಾಯಿ ತಂದೆ ಬೆಲೆ ಏನು ಅನ್ನೋದನ್ನು, ಆ ಸಂಬಂಧದ ಬೆಲೆನೇ ಗೊತ್ತಿರೋದಿಲ್ಲ ಜನಕ್ಕೆ. ತಾಯಿ ತಂದೆ ಆಶ್ರಮಕ್ಕೆ ಸೇರಿಸೋ ಅಂಥ ಕಾಲ ಇದು. ಅದರಲ್ಲಿ ಈ ಥರ ಮಗ ಒಬ್ಬ ತಂದೆನ ನೋಡ್ಕೊಂಡಿದ್ದಾನೆ ಅಂದರೆ ನಿಜಕ್ಕೂ ನನಗೆ ಆ ಫಿಲಮ್ನಲ್ಲೆಲ್ಲ ನಮ್ಮ ತಂದೆ ಕೂಡ ಇದೇ ಥರ ಭಾರಿ ಒಳ್ಳೆ ಮನುಷ್ಯರು ಬಂತು. ಅವ್ರ ಜ್ಞಾಪಕ ಬಂದ್ಬಿಡ್ತು ನನಗೆ. ಆದರೆ ಈ ಕಾಲದಲ್ಲಿ ಒಂದು ಕಷ್ಟವಾಗಿ ಹಿಡಿಯೋ ಅಂಥ ಫಿಲಮ್ಗಳಿಗೆ ಒಂದು ಯುವಕರು ಮುಂದೆ ಬರಬೇಕು. ಕಷ್ಟವಾಗಿ ಒಂದು ಫಿಲಮನ್ನು ಮಾಡ್ತಾರೆ, ಅದಕ್ಕೆ ಜನ ಬಂದು ಸ್ಪಂದಿಸಬೇಕು. ಎಲ್ಲ ಅವ್ರ ಮಕ್ಕಳಂತ ತಿಳ್ಕೊಂಡು ಕರ್ನಾಟಕದ ಜನಗಳು ಎಲ್ಲರನ್ನೂ ಬಂದು ಕನ್ನಡದಲ್ಲಿ ಯಾರು ಮಾಡ್ತಾರೋ ಎಲ್ಲರನ್ನೂ ಆಶೀರ್ವಾದ ಮಾಡಬೇಕು. ಅವ್ರವ್ರದ್ದು ಎಷ್ಟೋ ತುಂಬ ಕಷ್ಟಗಳು ನಾವು ಹಿನ್ನೆಲೆ ನೋಡಿದ್ದೀವಿ. ಅದಕ್ಕೋಸ್ಕರ ಇಂಥ ಒಳ್ಳೆ ಫಿಲಮ್ ಮಾಡಿದಾಗ ಬಂದು ಅವ್ರನ್ನ ನೋಡಿಬಿಟ್ಟು ಅರ್ಸೋದು ನಮ್ಮ ಕನ್ನಡಿಗರಿಗೆ ಭಾರಿ ಒಳ್ಳೆ ದೊಡ್ಡ ಗುಣ ಇದೆ ಅಂತ ನಾವು ಹೇಳ್ಬೇಕು ಅವ್ರಿಗೆ. ಅವ್ರು ಬರಬೇಕಪ್ಪ, ಎಲ್ಲರೂ ನೋಡಬೇಕು. ಭಾರಿ ಚೆನ್ನಾಗಿದೆ. ಒಂದು ಡೈರೆಕ್ಟ್ರಾಗಲಿ ನಿರ್ಮಾಪಕರಾಗಲಿ ಒಂದು ಫಿಲಮ್ನಲ್ಲಿ ಮಾಡಿರೋ ಅಂಥ ತಂದೆ ಮಕ್ಕಳಾಗಲಿ ಒಂದು ಸಂಬಂಧದ ಬೆಲೆನ ತೋರಿಸಿದ್ದಾರೆ. ಈ ಕಾಲದಲ್ಲಿ ಸಂಬಂಧದ ಬೆಲೆಯೇ ಇಲ್ಲಪ್ಪ, ಈ ಟೈಮೇ ಇಲ್ಲ. ಯಾರನ್ನಾದರೂ ಒಂದು ಬಂಧು ಬಳಗದಲ್ಲಿ ಮಾತಾಡಿಸ್ಬೇಕು ತಾಯಿ ತಂದೆ ಅಂದರೆ ಅವರಿಗೆ ಬೆಲೆ ಕೊಡೋದಿಲ್ಲ, ಅವ್ರು ನೋಡೋದೇ ಇಲ್ಲ. ಅವ್ರನ್ನೇ ಮೊದ್ಲಂಗೆ ಸಂಬಂಧಗಳು ಇವಾಗ ಮೊದ್ಲಂಗೆ ಸಂಬಂಧಗಳೇ ಇಲ್ಲಮ್ಮ. ಬರೀ ದುಡ್ಡು 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 ಅದೊಂದ್ರ ಮುಂದೆ ನಿಂತಿದ್ದಾರೆ ಹೊರ್ತು ಸಂಬಂಧಗಳು ಬೆಲೆ ಇಲ್ಲ. ಸಂಬಂಧಗಳಿಗೆ ಬೆಲೆ ಕೊಡಬೇಕು. ನಾವು ಹೋಗಿ ತಗೊಂಡೋಗೋದು ಅವ್ರು ಮಾತ್ರ, ನಮ್ಮ ಹಣ ಆಸ್ತಿ ತಗೊಂಡೋಗೋದಿಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ. ಮುತ್ತಣ್ಣನ ಸಿನಿಮಾ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳಕ್ಕೆ ನಾಲ್ಗೆ ಬರುತ್ತಲ್ಲ ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಇದರಲ್ಲಿ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಪ್ರೀತಿ ಪ್ರೇಮ ಆ ಥರ ಈ ಥರ ಅಂತೆಲ್ಲ ತೆಗಿತಾ ಇರ್ತಾರೆ. ಈ ಜನ್ರೇಷನಲ್ಲಿ ತಂದೆ ತಾಯಿಗೆ ಬೆಲೆ ಕೊಡೋರು ತುಂಬ ಕಮ್ಮಿ. ತಂದೆ ತಾಯಿನ ಅನಾಥಾಶ್ರಮ ಸೇರಿಸೋರೆ ತುಂಬ ಜಾಸ್ತಿ. ಅಂಥವ್ರು ಈ ಸಿನಿಮಾ ನೋಡ್ಬೇಕು. ಯಾಕೆಂದರೆ ಹಿಂದೆ ಈ ಥರ ಎಲ್ಲ ಸಿನಿಮಾಗಳು ಬಂದಿತ್ತು. ಎಷ್ಟೋ ತಂದೆ ತಾಯಿನ ಅನಾಥಾಶ್ರಮದಿಂದ ಕರ್ಕೊಂಡೋಗಿದ್ದು ಉಂಟು ಸಿನಿಮಾ ನೋಡಿ ಅಲ್ವಾ. ಈ ಸಿನಿಮಾ ನೋಡಬೇಕಾದ್ರೆ ಏನು ಅನಿಸುತ್ತೆ ಅಂದರೆ ಒಬ್ಬ ಬಡತನದಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಮಗನ ಶ್ರೀಮಂತ ಮಾಡ್ತಾರೆ. ಅದೇ ಮಗ ಕೊನೆಗಾಲದಲ್ಲಿ ಏನು ಮಾಡ್ತಾನೆ, ಶ್ರೀಮಂತ ಮಗ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಸೇರಿಸ್ತಾನೆ. ಆಯಿತಾ, ಅದು ಆಗಬಾರ್ದು. ಯಾಕೆಂದರೆ ಒಬ್ಬ ತಂದೆ ಹೆಗಲ ಮೇಲೆ ಹೊತ್ಕೊಂಡು ಮಗನ್ನ ತಾನು ನೋಡದೇ ಇರೋದನ್ನೆಲ್ಲ ಮಗ ನೋಡಲಿ ಅಂತೇಳಿ ಮಗನ ಬೆಳೆಸ್ತಾನೆ. ಮಗ ಎಲ್ಲ ನೋಡಿ ಕೊನೆಗಾಲದಲ್ಲಿ ಏನು ಮಾಡ್ತಾನೆ ಹೇಳಿ, ತಂದೆ ತಾಯಿನ ಪುಟ್ಬತ್ತಲ್ಲಿ ಬಿಟ್ಟು ಹೋಗ್ತಾನೆ. ನಾನು ಹೇಳೋದೇನೆಂದರೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ತುಂಬ ಇಂಪಾರ್ಟೆಂಟ್ ಅಂತ. ಬಟ್ ನಾನು ಹೇಳೋದೇನೆಂದರೆ ನಿಜ ಒಂದು ಮಾತು ಹೇಳ್ತೀನಿ, ಯಾವಳ ಫ್ರಾಡ್ ಪ್ರೀತಿಗೋಸ್ಕರ ನಾನು ದೇವಸ್ಥಾನ ಕಟ್ತೀನಿ, ತಾಜ್ ಮಹಲ್ ಕಟ್ತೀನಿ, ಗುಡಿ ಕಟ್ತೀನಿ ಅಂತೇಳಿ ಬೇವರ್ಸಿಗಳೆಲ್ಲ. ನಿಜ ಹೇಳ್ತೀನಿ ಮೇಡಮು, ತಂದೆ ತಾಯಿಗೋಸ್ಕರ ದೇವಸ್ಥಾನ ಕಟ್ಟಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ದೇವರಾಣೆಗೆ ಹೇಳ್ತಿದ್ದೀನಿ, ನೀವು ಹುಟ್ಟಿದ್ದಕ್ಕೂ ಒಂದು ಅರ್ಥ ಸಿಗುತ್ತೆ ಜೀವನಕ್ಕೆ ಅಂತ ಹೇಳ್ತೀನಿ ಮೇಡಮ್. ಒಳ್ಳೇದಾಗಲಿ ಎಲ್ಲರಿಗೂ ಸಿನಿಮಾ. ಪ್ರೇಕ್ಷಕರನ್ನ ಆಕರ್ಷಣೆ ಮಾಡ್ತಿದೆ. ಅದಕ್ಕೊಂದು ಕಾರಣ ಅಂದರೆ, ನಿದರ್ಶನ ಅಂದರೆ ಥಿಯೇಟ್ರ್ನಲ್ಲಿ ಪ್ರೇಕ್ಷಕರು ಭಾಳ ನಿಶ್ಶಬ್ದ ಕುಂತು ಅವ್ರಿಗೆ ಯಾವಾಗಲೂ ಒಂದು ಡೈಲಾಗೋ ಒಂದು ಪಾತ್ರನ ಬಂದಾಗ ಖುಷಿಯಾದಾಗ ಎದ್ದು ಕಿಚ್ಚಾಡಿ ಕುಣಿತಾರೆ. ಬಾಕಿ ಅಂತ ನಿಶ್ಶಬ್ದವಾಗಿ ಚಿತ್ರನ ವೀಕ್ಷಿಸಿದ್ದಾರೆ. ಅದು ಆ ಚಿತ್ರ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ನಿದರ್ಶನ. ಈ ಕಥೆನ ಇಷ್ಟು ಚೆನ್ನಾಗಿ ಎಣೆದು ನಮಗೆ ತಲುಪಿಸಿದ್ದಕ್ಕೆ ನಿರ್ದೇಶಕರಿಗೆ ನನಗೆ ತುಂಬ ಧನ್ಯವಾದ ಅರ್ಪಿಸ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ಯಶಸ್ಸನ್ನು ಹಾರೈಸಲಿ ಅಂತೇಳಿ, ಅವರ ಟೀಮ್ಗೆ ಯಶಸ್ಸು ದೊರಕಲಿ ಅಂತ ಹಾರೈಸ್ತೀನಿ. ನನ್ನ ಮಗನಿಗೂ ಕೊನೆಗೆ ನನ್ನ ಮಗನಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಅವನಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಅವ್ರ ಟೀಮ್ಗೆ ಒಳ್ಳೆಯ ಯಶಸ್ಸು ಸಿಗಬೇಕು. ಯಾಕೆಂದರೆ ಅವರು ಭಾಳ ಕಷ್ಟಪಟ್ಟು ಇದು ಮಾಡಿದ್ದಾರೆ. ಮತ್ತು ಇದು ಎಲ್ಲ ವಯಸ್ಸಿನವ್ರಿಗೂ ಹೃದಯನ ತಟ್ಟುವಂಥ ಕತೆ, ಕಣ್ಣಲ್ಲಿ ನೀರು ತರಿಸುತ್ತೆ ಕೊನೆಗೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಇದಾಗಿದೆ. ತುಂಬ ಧನ್ಯವಾದಗಳು. ಮಗನ ಪಾತ್ರ ತುಂಬ ಚೆನ್ನಾಗಿದೆ. ಭಾವುಕನ ಆಗಲೇಬೇಕು. ಒಂದು ಚಿಕ್ಕ ಪಾತ್ರ ಆದ್ರೂ ವಿಲನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದಾನ. ಅದನ್ನು ನೋಡೋದಕ್ಕೆ ಅಂತಲೇ ನನ್ನ ಜನಗಳೆಲ್ಲ ಎದ್ದು ನಿಂತಾಗ, ಇಂಟರ್ವೆಲ್ಲ ಆದ ತಕ್ಷಣ ಎದ್ದು ನಿಂತರೆಲ್ಲ ಮುಗಿಯುವಾಗ ನಾನೇ ಎದ್ದು ನಿಂತುಬಿಟ್ಟೆ, ನನಗೆ ಕಾಣಿಸೋದಿಲ್ವೇನೋ ಅಂತ. ಯಾಕೆಂದರೆ ಅವನು ಸ್ವಲ್ಪ ಹೊತ್ತಿರ್ತೀನಿ ಎಂದಿದ್ದ. ಹಂಗಾಗಿ ಎದ್ದು ನಿಂತು ತುಂಬ ಚೆನ್ನಾಗಿ ಬಂದಿದೆ. ಅವನಿಗೆ ಯಶಸ್ಸು ಸಿಗಲಿ ಅಂತ ನಾನು
ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವ್ರ ಟೀಮ್ಗೆ ಯಶಸ್ಸು ಸಿಗಬೇಕು. ಮುಂದಿನ ಅವರ ಕಾರ್ಯಕ್ರಮ ಇದು ಚಿತ್ರಗಳು ಚೆನ್ನಾಗಿ ಮೂಡಿಬರಲಿ. ನಿರ್ದೇಶಕರು ತುಂಬ ನನಗೆ ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ. ಅವ್ರ ಟೀಮಿಗೆ ಎಲ್ಲರಿಗೂ ಈ ಥರದ ಟ್ಯಾಲೆಂಟ್ ಇದೆ ಅಂತ ನಾನು ಕಂಡೇ ಇರಲಿಲ್ಲ ಪ್ರಾರಂಭದಲ್ಲಿ. ನಿಜವಾಗೂ ಅವರು ಎಲ್ರಿಗೂ ಒಬ್ಬೊಬ್ಬರದ್ದು ಒಂದೊಂದು ವಿಶೇಷ. ಇವ್ರದ್ದಂತೂ ಫೋಟೋಗ್ರಫಿ ಇದಾಗಿದೆ, ಮತ್ತು ಆ ಡೈರೆಕ್ಷನ್ನು ಮತ್ತು ಆ ಡೈಲಾಗ್ಗಳು, ಒಂದೊಂದು ಡೈಲಾಗ್ಗಳು ಭಾಳ ಅಪ್ರಿಷಿಯೇಟ್ ಮಾಡೋ ಅಂಥದ್ದಿದೆ. ತುಂಬ ಧನ್ಯವಾದಗಳು ಟೀಮಿಗೆ.